ನಮಸ್ಕಾರ ವಿದ್ಯಾರ್ಥಿಗಳೇ, ನಮಸ್ಕಾರ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನರ್ಚರ್ ಮೈಂಡ್ಸ್. ಇಂದಿನ ಈ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣದ ಬಹುಮುಖ್ಯ ಭಾಗವಾದ ವಚನಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ ನಾವು ಏಕವಚನ ಎಂದರೇನು, ದ್ವಿವಚನ ಎಂದರೇನು, ಬಹುವಚನವೆಂದರೇನು, ಮತ್ತೆ ಅದಕ್ಕೆ ಇರುವಂಥ ನಿಯಮಗಳು ಏನು, ಮತ್ತೆ ಉದಾಹರಣೆಗಳೊಂದಿಗೆ ಇದನ್ನು ಕಲಿಯೋಣ. ವಚನ ಎಂದರೇನು? ವಚನ ಅಂದರೆ ಒಂದು ಪದ ಒಬ್ಬರನ್ನು ಅಥವಾ ಒಂದನ್ನು ಹೇಳ್ತಾ ಇದೆಯಾ ಅಥವಾ ಹಲವರನ್ನು ಅಥವಾ ಹಲವನ್ನು ಹೇಳ್ತಾ ಇದೆಯಾ ಅಂತ ತಿಳಿಸುವ ಪದನೇ ವಚನ. ವಚನ ಬಗ್ಗೆ ನೀವು ಕಂಪ್ಲೀಟಾಗಿ ಈ ವಿಡಿಯೋ ತಿಳ್ಕೊಳ್ಳಿ. ಮತ್ತು ಕೊನೆಯಲ್ಲಿ ನಾನು ಬಹುಮುಖ್ಯವಾದ 50 ಪದಗಳನ್ನು ಏಕವಚನದಿಂದ ಬಹುವಚನಗೆ ಕನ್ವರ್ಟ್ ಮಾಡಿರೋದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೇನೆ. ಅದನ್ನು ಮಿಸ್ ಮಾಡದೆ ನೀವು ನೋಡಿ, ಆಯಿತಾ. ನೆಕ್ಸ್ಟು ವಚನದಲ್ಲಿ ಏನೇನು ಟೈಪ್ಸ್ ಇದೆ ಅಥವಾ ವಿಧಗಳು ಇದೆ ಅಂದರೆ ಏಕವಚನ, ದ್ವಿವಚನ ಮತ್ತು ಬಹುವಚನ. ಇದನ್ನು ಒಂದೊಂದಾಗಿ ಡೀಟೇಲಾಗಿ ಕಲಿಯೋಣ. ಆಮೇಲೆ ಅದರ ಪ್ರತ್ಯಯಗಳು ಏನು, ಏನೇನು ಬಂದಾಗ ಯಾವ ಥರ ಮಾಡಬೇಕು ಅಂತ ನಾವು ಈ ವಿಡಿಯೋದಲ್ಲಿ ನೀಟಾಗಿ ಕಂಪ್ಲೀಟಾಗಿ ಕಲಿಯೋಣ. ಓಕೆ. ಏಕವಚನ ಅಂದರೆ ಏನು? ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ಸೂಚಿಸುವ ಪದ. ಅಂದರೆ ಒನ್ ಅಂತ, ಒಬ್ಬನೇ ಅಂತ ಹೇಳೋ ಅಂಥ ಪದಗಳಿದ್ದರೆ ಅದು ಏಕವಚನ ಆಗುತ್ತೆ. ಅಂದರೆ ಒನ್ ನಂಬರ್ಸ್, ಯಾವುದಾದ್ರೂ ಪರ್ಸನ್ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಏನೇ ಆಗಿರಲಿ, ಅದು ಒಂದನ್ನು ಮಾತ್ರ ತೋರಿಸ್ತಾ ಇದ್ದರೆ ಅದು ಏಕವಚನ ಆಗಿರುತ್ತೆ. ಉದಾಹರಣೆಗಳನ್ನು ನೋಡಿ. ಮಗ, ಅಲ್ಲಿ ಒಬ್ಬನೇ ಮಗ ಅಂತ ಹೇಳಿದಂಗೆ ಅರ್ಥ. ಮಗ ಅಂತ ಹೇಳಿದರೆ ಮರ. ಹುಡುಗಿ, ಪುಸ್ತಕ. ಇವು ಎಲ್ಲವೂ ಕೂಡ ಒಂದೇ ಒಂದು ವಸ್ತುವನ್ನು ಅಥವಾ ಗಿಡವನ್ನು, ವ್ಯಕ್ತಿಯನ್ನು ಸೂಚಿಸ್ತಾ ಇದೆ. ಈ ಥರ ಇದ್ರೆ ಆ ಪದಗಳನ್ನು ನಾವು ಏಕವಚನ ಪದಗಳು ಅಂತ ಹೇಳ್ತೀವಿ. ಇವಾಗ ಎರಡನೇದ್ದು ದ್ವಿವಚನ. ದ್ವಿ ಅಂದ್ರೆ ಏನು? ಎರಡು. ಅಂದರೆ ಎರಡು ವ್ಯಕ್ತಿಗಳು ಅಥವಾ ಎರಡು ವಸ್ತುಗಳನ್ನು ಸೂಚಿಸುವ ಪದಕ್ಕೆ ನಾವು ದ್ವಿವಚನ ಅಂತ ಹೇಳ್ತೀವಿ. ಉದಾಹರಣೆಗೆ ಇಬ್ಬರು. ಸೊ ನಾವು ಇಬ್ಬರು ಸೇರಿ ಶಾಲೆಗೆ ಹೋದ್ವಿ, ಇಬ್ಬರು ಸೇರಿ ಓದಿದ್ವಿ ಅಂತ ಹೇಳ್ತೀವಲ್ಲ. ಸೊ ಇಬ್ಬರು ಅಂತ ಹೇಳಿದ್ರೆ ಅಲ್ಲಿ ಎರಡು ಜನಗಳು ಅಂತ ಅರ್ಥ. ಸೊ ಇಬ್ಬರು ಅನ್ನೋ ವರ್ಡು ದ್ವಿವಚನಕ್ಕೆ ಬರುತ್ತೆ. ಅದೇ ಥರ ಎರಡು ಕಣ್ಣುಗಳು ಮತ್ತು ಜೋಡಿ. ಜೋಡಿ ಅಂದರೆ ಏನು? ನಮ್ಮ ಮೈಂಡಿಗೆ ಬರೋದು ಇಬ್ಬರು ಅಲ್ವಾ. ಸೊ ಅದೇ ಥರ ನಾವು ಟ್ವಿನ್ಸ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ, ಅದು ಕೂಡ ದ್ವಿವಚನೆಗೆ ಬರುವಂತಹ ಎಕ್ಸಾಂಪಲ್ಸು. ನೆಕ್ಸ್ಟು ಬಹುವಚನ. ಬಹು ಅಂತ ಹೇಳಿದ್ರೆ ಏನು? ತುಂಬ ಅಲ್ವಾ. ಹಲವು ವ್ಯಕ್ತಿಗಳು ಅಥವಾ ವಸ್ತುಗಳನ್ನು ಸೂಚಿಸುವ ಪದನ ನಾವು ಬಹುವಚನ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ಸ್ ಕನ್ಸಿಡರ್ ಮಾಡಿ ನೋಡಿ. ಮಕ್ಕಳು. ಸೊ ಶಾಲೆಯಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅನ್ನುವಾಗ ತುಂಬ ಜನ ಅಂತ ಗೊತ್ತಾಗುತ್ತೆ. ಎಷ್ಟು ಅಂತ ಇಲ್ಲ ಅಂದರೂ ತುಂಬ ಜನ ಅಂತ ಗೊತ್ತಾಗುತ್ತೆ ಅಲ್ವಾ. ಅವಾಗ ಅದು ಮಕ್ಕಳು ಬಂದು ಬಹುವಚನ ಆಗುತ್ತೆ. ಅದೇ ಥರ ಮರಗಳು, ಹುಡುಗರು, ಪುಸ್ತಕಗಳು ಕೂಡ ಬಹುವಚನ ಪದಗಳು. ಆಯಿತಾ. ಇವಾಗ ಏಕವಚನದಿಂದ ಬಹುವಚನ ರೂಪ ಅಂತ ಹೇಳಿದ್ರೆ ಹೇಗೆ ಕನ್ವರ್ಟ್ ಮಾಡೋದು? ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ಜನರಲ್ ಆಗಿ ತಗೊಂಡಿದ್ದೀನಿ. ಇವಾಗ ಮಗು ಅನ್ನೋದು ಏಕವಚನ ಆದರೆ ಮಕ್ಕಳು ಅನ್ನೋದು ಬಹುವಚನ ಆಗುತ್ತೆ. ಅದೇ ಥರ ಮರ ಅನ್ನೋದು ಏಕವಚನ ಆದರೆ ಮರಗಳು ಬಹುವಚನ ಆಗುತ್ತೆ. ಹುಡುಗಿ ಏಕವಚನ ಆದರೆ ಹುಡುಗಿಯರು ಬಹುವಚನವಾಗುತ್ತೆ. ಅದೇ ಥರ ಪುಸ್ತಕ ಇರೋದು ಪುಸ್ತಕಗಳು, ಹಕ್ಕಿ ಇರೋದು ಹಕ್ಕಿಗಳು ಆಗುತ್ತೆ. ಇಲ್ಲಿ ನೋಡಿ ನೀವು, ಕೆಲವೊಂದು ಗಳು ಅಂತ ಬಂದಿದೆ, ಕೆಲವೊಂದು ಎರು ಅಂತ ಬಂದಿದೆ ಅಲ್ವಾ. ಬೇರೆ ಬೇರೆ ವರ್ಡ್ಗಳು ಸೇರಿ ಏಕವಚನ ರೂಪದಿಂದ ಬಹುವಚನ ರೂಪ ಪಡೆದುಕೊಳ್ಳುತ್ತೆ. ಇದನ್ನು ನಾವು ಯಾವಾಗ ಯಾವ ಥರ ಬಹುವಚನಕ್ಕೆ ಕನ್ವರ್ಟ್ ಮಾಡಬಹುದು ಅಂತ ಅನ್ನೋದನ್ನು ತಿಳಿದುಕೊಳ್ಳೋಣ. ಏನೇನು ಬಹುವಚನ ಪ್ರತ್ಯಯಗಳು ಅಂದರೆ, ಸಾಮಾನ್ಯವಾಗಿ ನಾವು ಬಹುವಚನ ಮಾಡುವಾಗ ಪದಗಳಿಗೆ ಗಳು, ರು ಮತ್ತು ಎರು ಅನ್ನು ಸೇರಿಸ್ತೀವಿ. ಇವು ಮೂರುಗಳು ಬಂದು ಬಹುವಚನ ಪ್ರತ್ಯಯಗಳು. ಆಯಿತಾ. ಸೊ ಗಳು ಬಳಸಿ, ಫಸ್ಟ್ ಒನ್ ಯಾವುದು? ಗಳು ಅಲ್ವಾ. ಗಳು ಬಳಸಿ ಯಾವಾಗ ಬಳಸ್ತೀವಿ ನಾವು ಅಂದರೆ ಸಾಮಾನ್ಯವಾಗಿ ವಸ್ತು, ಪ್ರಾಣಿ, ಸ್ಥಳ ಇತ್ಯಾದಿಗಳಿಗೆ ಗಳು ಸೇರಿಸಿ ಬಹುವಚನ ಮಾಡಲಾಗುತ್ತದೆ. ಅಂದರೆ ನಿಮಗೆ ನಾಮಪದ ಅಥವಾ ಸರ್ವನಾಮ ರಿಲೇಟೆಡ್ ವರ್ಡ್ಸು ವಸ್ತು ಅಥವಾ ಪ್ರಾಣಿ ಅಥವಾ ಸ್ಥಳ ಆಗಿದ್ದರೆ ಅದಕ್ಕೆ ನಾವು ಗಳು ಅಂತ ಬರಿತೀವಿ ಯಾವಾಗ ಬಹುವಚನ ಮಾಡುವಾಗ. ಇವಾಗ ನೋಡಿ, ವಸ್ತುಗಳಿಗೆ ಎಕ್ಸಾಂಪಲ್ ಆದರೆ ಕುರ್ಚಿ, ಕುರ್ಚಿಗಳು, ಮನೆ, ಮನೆಗಳು, ಗಡಿಯಾರ, ಗಡಿಯಾರಗಳು, ಚೀಲ, ಚೀಲಗಳು. ಅದೇ ಥರ ಪ್ರಾಣಿ ಆದರೆ ನಾಯಿ ಇರೋದು ನಾಯಿಗಳು ಆಗುತ್ತೆ, ಬೆಕ್ಕು ಬೆಕ್ಕುಗಳು ಆಗುತ್ತೆ, ಕುದುರೆ ಬಂದು ಕುದುರೆಗಳು ಆಗುತ್ತೆ, ಹಕ್ಕಿ ಬಂದು ಹಕ್ಕಿಗಳು ಆಗುತ್ತೆ. ಇದೇ ಥರ ನಾವು ಸ್ಥಳಕ್ಕೆ ಎಕ್ಸಾಂಪಲ್ಸ್ ನೋಡ್ಕೊಳ್ಳೋದಾದರೆ ಕೋಣೆ. ಕೋಣೆ ಅಂದ್ರೆ ಏನು? ರೂಮ್. ಸೊ ರೂಮ್ಸ್ ಅನ್ನೋದು ಕೋಣೆಗಳು ಅಂತ ಆಗುತ್ತೆ. ಊರು, ಊರುಗಳು ಆಗುತ್ತೆ. ದೇವಾಲಯ ಅನ್ನೋದು ದೇವಾಲಯಗಳು ಆಗುತ್ತೆ. ಅಂದರೆ ಏನಂತ ಕಲ್ತ್ವಿ ನಾವು? ಇವಾಗ ನಾಮಪದ ವಸ್ತು, ಪ್ರಾಣಿ, ಸ್ಥಳ ಬಗ್ಗೆ ಆಗಿದ್ದರೆ ಅದನ್ನು ನಾವು ಬಹುವಚನದಲ್ಲಿ ಬರೆಯುವಾಗ ಗಳು ಅಂತ ಸೇರಿ ಬರಿತೀವಿ
ಅಲ್ವಾ? ಇದು ಮೊದಲನೇ ಪ್ರತ್ಯಯ. ಎರಡನೇ ಪ್ರತ್ಯಯ ಯಾವುದು? ರು ಅಲ್ವಾ? ರು ಬಳಸಿ ಬಹುವಚನ ಯಾವಾಗ ಮಾಡ್ತೀವಿ ಅಂದರೆ ನಾವು ಮಾನವರನ್ನು ಸೂಚಿಸುವ ಅನೇಕ ಪದಗಳಿಗೆ ರು ಸೇರಿಸಿ ಬಹುವಚನ ರೂಪ ಮಾಡಲಾಗುತ್ತದೆ. ಅಂದರೆ ಮಾನವರು ಅಂದರೆ ಯಾರು? ಮನುಷ್ಯರು. ಮನುಷ್ಯರನ್ನ ಸೂಚಿಸುವಂಥ ಪದಗಳಿಗೆ ನಾವು ರು ಅಂತ ಸೇರಿಸಿ ಬಹುವಚನ ಪದನ ಮಾಡ್ತೀವಿ. ಇವಾಗ ನೋಡಿ, ಹುಡುಗ ಇರೋದು ಬಹುವಚನಕ್ಕೆ ಬಂದಾಗ ಹುಡುಗರು ಆಗುತ್ತೆ. ಅದೇ ಥರ ಶಿಕ್ಷಕ ವಿಲ್ ಬಿಕಮ್ ಶಿಕ್ಷಕರು. ರಾಜ ಅನ್ನೋದು ರಾಜರು ಆಗುತ್ತೆ. ತಂಗಿಯರು ಆಗುತ್ತೆ. ಇಲ್ಲಿ ನೋಡಿ ಎಲ್ಲನೂ ಕೂಡ ಮನುಷ್ಯರನ್ನ ಬೇರೆ ಬೇರೆ ಸಿಚುವೇಶನಲ್ಲಿ, ಈಗ ಹುಡುಗ, ಶಿಕ್ಷಕ, ರಾಜ, ತಂಗಿ ಬೇರೆ ಇರ್ಬೋದು, ಬಟ್ ಅದು ಎಲ್ಲ ತೋರಿಸ್ತಾ ಇರೋದು ಮನುಷ್ಯರನ್ನೇ. ಸೊ ಈ ಥರ ನಮಗೆ ರು ಬಳಸಿ ಬಹುವಚನವನ್ನು ಮಾಡ್ತೀವಿ. ನೆಕ್ಸ್ಟ್, ಸ್ಪೆಷಲ್ ಕೇಸಸ್ ಅಥವಾ ವಿಶೇಷ ರೂಪಗಳು ಯಾವ್ಯಾವ ಇದರಲ್ಲಿ ನಾವು ಈ ರೂಲ್ಸನ್ನು ಅಥವಾ ಈ ಪ್ರತ್ಯಯಗಳನ್ನು ಬಿಟ್ಟು ನಾವು ಬೇರೆನ ಯೂಸ್ ಮಾಡ್ತೀವಿ ಅಂದರೆ, ಮಗು ಇರೋದು ಮಕ್ಕಳು ಆಗುತ್ತೆ. ಇಂಗ್ಲೀಷಲ್ಲೂ ಸೇಮ್ ಅಲ್ವಾ? ಚೈಲ್ಡ್ ಇರೋದು ಚಿಲ್ಡ್ರನ್ ಆಗುತ್ತಲ್ವಾ? ಅದು ಕೂಡ ಕನ್ನಡದಲ್ಲೂ ಕೂಡ ಅದು ಸ್ಪೆಷಲ್ ಫಾರ್ಮ್ಸ್ ಅಂಡರಲ್ಲೇ ಬರುತ್ತೆ. ಯಾವುದು? ಮಗು ಇರೋದು ಮಕ್ಕಳು ಆಗುತ್ತೆ. ಅದೇ ಥರ ಹೆಣ್ಣು ಮನುಷ್ಯರನ್ನು ಸೂಚಿಸ್ತಾ ಇದ್ರು ಕೂಡ ನಾವು ಹೆಣ್ಣುರು ಅಥವಾ ಹೆಣ್ಣು ಎರು ಅಂತ ಹೇಳಲ್ಲ, ಹೆಂಗಸರು ಅಂತ ಹೇಳ್ತೀವಿ ಅಲ್ವಾ? ಇದು ಕೂಡ ಸ್ಪೆಷಲ್ ಫಾರ್ಮ್ಸ್. ಅದೇ ಥರ ಆಳು ಅನ್ನೋದು ಮನುಷ್ಯನ ಸೂಚಿಸುತ್ತೆ, ಆದರೆ ಇಲ್ಲಿ ನಾವು ರು ಮತ್ತು ಎರು ಯೂಸ್ ಮಾಡಲ್ಲ, ಗಳು ಅಂತ ಯೂಸ್ ಮಾಡ್ತೀವಿ, ಆಳುಗಳು. ಸೊ ಇವು ಕೆಲವೊಂದು ವಿಶೇಷ ರೂಪಗಳು. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಎಕ್ಸಾಮಲ್ಲಿ ಯಾವ ಥರ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದಲ್ಲದೆ ಕನ್ನಡದಲ್ಲಿ ನಾವು ಯಾರಿಗಾದರೂ ದೊಡ್ಡವರಿಗೆ, ಹಿರಿಯರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿದರೆ ಕೂಡ ನಾವು ಬಹುವಚನ ಯೂಸ್ ಮಾಡ್ತೀವಿ. ಅವರು ಒಬ್ಬರೇ ಇರ್ಬೋದು, ಆದರೆ ನಾವು ಅವರಿಗೆ ಗೌರವ ಕೊಡಬೇಕಾದ್ರೆ ಅದನ್ನು ಬಹುವಚನದಲ್ಲಿ ಹೇಳ್ತೀವಿ. ಇವಾಗ ಉದಾಹರಣೆಗೆ ನೋಡಿ, ಅವರು ಬಂದರು ಅಂತ ಹೇಳ್ತೀವಿ, ಅವನು ಬಂದನು ಅಂತ ಹೇಳೋದಿಲ್ಲ. ಸೊ ಇಲ್ಲಿ ಜಾಸ್ತಿ ಜನ ಇರಬೇಕಂತ ಇಲ್ಲ, ಗೌರವ ಸೂಚಿಸುವಾಗೂ ಕೂಡ ನಾವು ಬಹುವಚನವನ್ನು ಯೂಸ್ ಮಾಡ್ತೀವಿ. ಅದೇ ಥರ ನೋಡಿ, ಗುರುಗಳು ಹೇಳಿದರು ಅಂತ ಹೇಳ್ತೀವಿ ಅಲ್ವಾ? ಅಮ್ಮ ಬಂದರು ಅಂತ ಹೇಳ್ತೀವಿ, ಅಮ್ಮ ಬಂದ್ಲು ಅಥವಾ ಗುರುಗಳು ಬಂದ ಅಂತ ಹೇಳಲ್ಲ, ಆಯ್ತಾ? ಸೊ ಈ ಕೆಲವೊಂದು ಸಿಚುವೇಶನಲ್ಲಿ ಗೌರವ ಸೂಚಕವಾಗಿಯೂ ಕೂಡ ನಾವು ಬಹುವಚನವನ್ನು ಯೂಸ್ ಮಾಡ್ತೀವಿ. ಇದಲ್ಲದೆ ನಮಗೆ ಸರ್ವನಾಮಗಳ ವಚನಗಳು ಇದ್ದಾವೆ. ಇವಾಗ ನಾನು ಅನ್ನೋದು ಸಿಂಗ್ಲರ್ ಆದರೆ ನಾವು ಅನ್ನೋದು ಪ್ಲೂರಲಿಗೆ ಬರುತ್ತಲ್ವಾ? ಪ್ಲೂರಲ್ ಅಂದರೆ ಏನು? ಬಹುವಚನ. ಅದೇ ಥರ ನೀನು ಇರೋದು ನೀವು ಆಗುತ್ತೆ, ಅವನು ಇರೋದು ಅವರು ಆಗುತ್ತೆ, ಅವಳು ಇರೋದು ಅವರು ಆಗುತ್ತೆ. ಇವೆಲ್ಲ ಸರ್ವನಾಮಗಳು ಏಕವಚನದಲ್ಲಿದ್ದಾಗ ಏನಾಗುತ್ತೆ, ಅದೇ ಬಹುವಚನಕ್ಕೆ ಬಂದಾಗ ಏನಾಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್. ಅರ್ಥ ಆಯ್ತಾ? ಇವಾಗ ಪ್ರಾಕ್ಟೀಸ್ ಮಾಡಿ ನೋಡೋಣ. ಮರ ಇರೋದು ಏನಾಗುತ್ತೆ? ಅದೇ ಥರ ಹುಡುಗಿ ಇರೋದು ಏನಾಗುತ್ತೆ? ಪುಸ್ತಕ ಇರೋದು ಏನಾಗುತ್ತೆ? ನಾಯಿ ಇರೋದು ಏನಾಗುತ್ತೆ? ಯೋಚನೆ ಮಾಡಿ ನಿಮ್ಮ ಆನ್ಸರ್ಸನ್ನು ಕಮೆಂಟ್ ಮಾಡಿ. ಮುಂದೆ ಕಾಮನ್ ಆಗಿ ಮಿಸ್ಟೇಕ್ಸ್ ಏನು ಮಾಡ್ತೀವಿ, ನಾವು ಆಲ್ರೆಡಿ ನೋಡಿದ್ವಿ ಸ್ಪೆಷಲ್ ಕೇಸಲ್ಲಿ ಮಗು ಅನ್ನೋ ಎಕ್ಸಾಂಪಲ್ ತಗೊಂಡ್ವಿ ಅಲ್ವಾ? ಮಗು ಮತ್ತು ಹೆಣ್ಣು. ಅದನ್ನೇ ಇಲ್ಲಿ ನಾನು ಮತ್ತೊಂದು ಸಲ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಯಾಕಂದರೆ ಈ ಥರ ಎಕ್ಸಾಮಲ್ಲಿ ಕೇಳಿದಾಗ ನೀವು ಮಿಸ್ಟೇಕ್ಸ್ ಮಾಡಬಾರ್ದು ಅನ್ನೋದಷ್ಟೇ. ಮಗು ಇರೋದು ಮಗುಗಳು ಆಗೋದಿಲ್ಲ, ಮಕ್ಕಳು ಆಗುತ್ತೆ. ಅದೇ ಥರ ಹೆಣ್ಣು ಇರೋದು ಹೆಣ್ಣುಗಳು ಆಗೋದಿಲ್ಲ, ಹೆಂಗಸರು ಆಗುತ್ತೆ. ಇದನ್ನು ನಾವು ಸ್ಪೆಷಲ್ ಕೇಸಸಲ್ಲಿ ಎಕ್ಸಾಂಪಲ್ಸ್ ತಗೊಂಡು ಕಲ್ತಿದ್ದೀವಿ, ಅದನ್ನೇ ಒಂದು ಸ್ವಲ್ಪ ರೀಕ್ಯಾಪ್ ಮಾಡಿರೋದು, ಆಯಿತಾ? ನೆಕ್ಸ್ಟ್, ಎಕ್ಸಾಮ್ಸಲ್ಲಿ ಹೇಗೆ ಕೇಳ್ತಾರೆ ಕ್ವಶನ್ಸ್ ಅಂದರೆ, ಏಕವಚನ ಪದ ಕೊಟ್ಟಿರ್ತಾರೆ ಅವರು, ಬಹುವಚನ ರೂಪ ಬರೆಯಿರಿ ಅಂತ ಹೇಳ್ತಾರೆ. ಅದೇ ಥರ ಬಹುವಚನ ರೂಪ ಕೊಟ್ಟು ಏಕವಚನ ರೂಪ ಬರೆಯಿರಿ ಅಂತ ಹೇಳ್ತಾರೆ. ಅದಲ್ಲದೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಖಾಲಿ ಜಾಗ ತುಂಬಿರಿ ಅಂತ ಹೇಳ್ತಾರೆ. ಜೊತೆಗೆ ಸರಿಯಾದ ರೂಪ ಆಯ್ಕೆ ಮಾಡಿ. ಸೆಂಟೆನ್ಸ್ ಕೊಟ್ಟಿರ್ತಾರೆ, ಕೊಟ್ಟು ಬ್ರ್ಯಾಕೆಟ್ಸಲ್ಲಿ 2 ವರ್ಡ್ಸ್ ಇರುತ್ತೆ, ಅದರಲ್ಲಿ ಆ ಸೆಂಟೆನ್ಸ್ಗೆ ಸೂಟ್ ಆಗೋ ಏಕವಚನನ ಬಹುವಚನ ನೋಡಿಬಿಟ್ಟು ನೀವು ಚಾಯ್ಸ್ ಮಾಡಿಕೊಂಡು ಬರೀಬೇಕು. ಇದರ ಜೊತೆಗೆ ಮ್ಯಾಚ್ ದಿ ಫಾಲೋಯಿಂಗ್ ಅನ್ನು ಹೊಂದಿಸಿ ಬರೆಯಿರಿ ಅನ್ನೋ ಕ್ವಶನ್ಸಲ್ಲೂ ಕೂಡ ಬರಬಹುದು. ಸೊ ಇದು ಒಂದು ಜನರಲ್ ಆಗಿ ಎಕ್ಸಾಮ್ಸಲ್ಲಿ ಕೇಳೋವಂತಹ ಎಕ್ಸಾಂಪಲ್ಸು. ಇದನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದು 30 ಪದಗಳಾದರೆ ಉಳಿದ 20 ಪದಗಳು ಇಲ್ಲಿದ್ದಾವೆ. ಸೊ ಟೋಟಲ್ ಆಗಿ 50 ಪದಗಳನ್ನು ನಾನು ಹೇಳಿದ್ದೀನಿ. ಇದು ಜನರಲ್ ಆಗಿ ಕೇಳೋ ಕ್ವಶನ್ಸು. ಇದಲ್ಲದೆ ಬೇರೆ ಕ್ವಶನ್ಸ್ ಇದ್ದರೂ ಕೂಡ ನಿಮಗೆ ಪ್ರತ್ಯಯಗಳ ಬಗ್ಗೆ ನಾನು ಹೇಳಿದ್ದೀನಲ್ವಾ, ಆ ರೂಲ್ಸನ್ನು ನೆನ್ಪಿಟ್ಕೊಂಡು ನೀವು ಆರಾಮಾಗಿ ವಚನಗಳನ್ನು ಬರೀಬಹುದು. ಸೊ ಏನು ಕಲ್ತ್ವಿ ನಾವು? ಏಕವಚನ ಅಂದರೆ ಒಂದು ಅಥವಾ ಒಬ್ಬರನ್ನ ಸೂಚಿಸ್ತಾ ಇರೋದು, ದ್ವಿವಚನ ಅಂದರೆ ಇಬ್ಬರನ್ನ ಸೂಚಿಸ್ತಾ ಇರೋದು, ಬಹುವಚನ ಅಂದರೆ ಹಲವು ಮನುಷ್ಯರಾಗಿರ್ಬೋದು, ಹಲವು ಥಿಂಗ್ಸ್ ಆಗಿರ್ಬೋದು, ಅದನ್ನು ಸೂಚಿಸ್ತಾ ಇದ್ರೆ ಅದನ್ನು ಬಹುವಚನ ಪದ ಅಂತ ಹೇಳ್ತೀವಿ. ಸೊ ಅದರ ಜೊತೆಗೆ ನಾವು ಗಳು ರು ಅನ್ನು ಯಾವಾಗ ಬಳಸ್ತೀವಿ ಅಂತ ಹೇಳಿದ್ವಿ. ಮತ್ತು ವಿಶೇಷ ರೂಪಗಳು ಅಂದರೆ ಸ್ಪೆಷಲ್ ವರ್ಡ್ಸನ್ನು ಕಲ್ತ್ವಿ. ಜೊತೆಗೆ ಗೌರವ ಸೂಚಕ ರೂಪಗಳು ಕಲ್ತ್ವಿ. ಇದಲ್ಲದೆ ನಾವು ಸರ್ವನಾಮ ಪದಗಳನ್ನು ಕೂಡ ಕಲ್ತ್ವಿ. ಇದು ಬಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿತಂಥ ಕ್ವಿಕ್ ರಿವಿಷನ್.
ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಈಸಿನಾ ಡಿಫಿಕಲ್ಟಾ? ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಕನ್ನಡ ಪಾಠಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನರ್ಚರ್ ಮೈಂಡ್ಸ್. ಥ್ಯಾಂಕ್ ಯು.